ಬ್ರಹ್ಮರ್ಷಿ ಪತ್ರಿಜಿ ಸರ್ ಅವರಿಗೆ ನನ್ನ ನಮಸ್ಕಾರಗಳು. PMC ಕನ್ನಡ ಚಾನೆಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಹರ್ಷಿತ್ ಎಸ್. ನಾನು ನನ್ನ ಧ್ಯಾನದ ಅನುಭವಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡಬೇಕಂತಿದ್ದೀನಿ. ನಾನು ಈ ಧ್ಯಾನ 3.5 yearsನಿಂದ ಮಾಡ್ತಿದ್ದೀನಿ. ಡೈಲಿ 2 hours ಮಾಡ್ತೀನಿ ಧ್ಯಾನನ. ಈ ಧ್ಯಾನ ಮಾಡೋಕ್ಕಿಂತ ಮುಂಚೆ ನನ್ನ ಎಜುಕೇಷ್ನಲ್ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಆಗ್ತಿತ್ತು. ನನ್ನ ಕಾನ್ಸಂಟ್ರೇಷನ್ ಪವರ್ ಇರ್ತಿರ್ಲಿಲ್ಲ. ಟೀಚರ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡೋದೆಲ್ಲ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಮತ್ತು ಮೆಮೊರಿ ಪವರು ವೀಕ್ ಆಗಿತ್ತು. ಎಕ್ಸಾಮ್ ಫಿಯರೂ ಇತ್ತು. ಓದಿದ್ದು ಎಕ್ಸಾಮ್ ಬರೆಯೋಕ್ಕೆ ಹೋದಾಗೆಲ್ಲ ಮರ್ತೋಗ್ತಿದ್ದೆ. ಆದರೆ ಈ ಧ್ಯಾನ ಮಾಡೋದು ಸ್ಟಾರ್ಟ್ ಮಾಡಿದ್ಮೇಲೆ ಅದೆಲ್ಲ ತುಂಬ ಸಾಲ್ವ್ ಆಯಿತು. ನನ್ನ ಕಾನ್ಸಂಟ್ರೇಷನ್ ಪವರ್ ಇನ್ಕ್ರೀಸ್ ಆಗಿದೆ. ಈಗ ಕ್ಲಾಸಲ್ಲಿ ಟೀಚರ್ಸ್ ಹೇಳೋದೆಲ್ಲ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿದೆ. ಮೆಮೊರಿ ಪವರೂ ಇನ್ಕ್ರೀಸ್ ಆಗಿದೆ. ಈಗ ಓದಿರೋದೆಲ್ಲ ಜ್ಞಾಪಕ ಇರ್ತಿದೆ. ಎಕ್ಸಾಮ್ ಫಿಯರೂ ಇರಲ್ಲ. ಈಗ ಎಲ್ಲ ಭಯ ಎಲ್ಲ ಮೊದಲಿತ್ತು, ಈಗಿಲ್ಲ. ಮತ್ತು ನಾನು ಧ್ಯಾನ ಮಾಡೋಕ್ಕಿಂತ ಮುಂಚೆ ನನ್ನ ಜೊತೆ ಯಾರು ಫ್ರೆಂಡ್ಸ್ ಆಗ್ತಿರ್ಲಿಲ್ಲ, ಮಾತಾಡೋಕ್ಕೂ ಬರ್ತಿರ್ಲಿಲ್ಲ. ಆದರೆ ಈ ಧ್ಯಾನ ಮಾಡೋದು ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲರೂ ನನ್ನ ಜೊತೆನೇ ಇರಬೇಕಂತಿದ್ದಾರೆ, ಮಾತಾಡ್ಬೇಕಂತಿದ್ದಾರೆ. ಈ ಧ್ಯಾನ ಮಾಡೋಕ್ಕಿಂತ ಮುಂಚೆ ನನ್ನ ಟೀಚರ್ಸ್ ಜೊತೆ ಎಲ್ಲ ಮಾತಾಡೋಕ್ಕೆ ಭಯ ಆಗ್ತಿತ್ತು, ತುಂಬ ಭಯ ಆಗ್ತಿತ್ತು. ಆದರೆ ಈ ಧ್ಯಾನ ಮಾಡೋದು ಸ್ಟಾರ್ಟ್ ಮಾಡಿದ್ಮೇಲೆ ಭಯ ಎಲ್ಲ ಈಗೇನಿಲ್ಲ. ಟೀಚರ್ಸ್ ಜೊತೆ ಫ್ರೀಯಾಗಿ ಮಾತಾಡ್ತೀನಿ. ನಾನು ಈ ಮಾಂಸಾಹಾರ ತಿನ್ನುವ ಕುಟುಂಬದಲ್ಲಿ ಹುಟ್ಟಿದ್ದು. ಧ್ಯಾನ ಮಾಡೋಕ್ಕಿಂತ ಮುಂಚೆ ಎಲ್ಲ ಮಾಂಸ ತಿಂತಿದ್ದೆ, ಮೊಟ್ಟೆ ತಿಂತಿದ್ದೆ. ಆಗ ನನಗೆ ತುಂಬ ಫಿಯರ್, ಆ್ಯಂಗ್ಸೈಟಿ, ಕೋಪ, ಈ ಎಮೋಷನ್ಸ್ ಎಲ್ಲ ತುಂಬ ಇತ್ತು. ಆದರೆ ಈ ಧ್ಯಾನ ಮಾಡೋದು ಸ್ಟಾರ್ಟ್ ಮಾಡಿದ್ಮೇಲೆ ಮಾಂಸ ತಿನ್ನೋದೆಲ್ಲ ಬಿಟ್ಬಿಟ್ಟಿದ್ದೀನಿ. ಈಗ ಬರೀ ಶಾಕಾಹಾರ ತಿಂತಿದ್ದೀನಿ. ಈಗ ಅವೆಲ್ಲ ಏನಿಲ್ಲ. ನನಗೇನು ಭಯ, ಆ್ಯಂಗ್ಸೈಟಿ, ಕೋಪ ಆ ಥರ ಎಮೋಷನ್ಸ್ ಏನಿಲ್ಲ. ಮತ್ತು ಈ ಧ್ಯಾನ ಮಾಡೋಕ್ಕಿಂತ ಮುಂಚೆ ನನ್ನ ಆರೋಗ್ಯ ತುಂಬ ರೆಗ್ಯುಲರ್ ಆಗಿತ್ತು. ಮತ್ತು ಫ್ರೀಕ್ವೆಂಟಾಗಿ ನನಗೆ ಜ್ವರ, ಕೆಮ್ಮು ಆ ಥರ ಎಲ್ಲ ಬರ್ತಿತ್ತು. ಆದರೆ ಈ ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದೆಲ್ಲ ಏನಿಲ್ಲ. ಈಗ ತುಂಬ ಆರೋಗ್ಯವಾಗಿದ್ದೀನಿ. ನಾನು ಈ ವರ್ಷ ನನ್ನ SSLC ಎಕ್ಸಾಮನ್ನು ಬರೆದಿದ್ದೀನಿ. ಅದರಲ್ಲಿ ನನಗೆ 97% ಸಿಕ್ಕಿದೆ. ಇದು ಧ್ಯಾನದಿಂದಾನೇ ಆಗಿದ್ದು ನನಗೆ. ಇದೇ ನನ್ನ ರಿಸಲ್ಟ್ ಬಂದಿರೋದು SSLCಯಲ್ಲಿ. ಈ ರಿಸಲ್ಟ್ ನನಗೆ ಧ್ಯಾನದಿಂದಾನೇ ಸಾಧ್ಯವಾಗಿದ್ದು. ನಾನು ಮತ್ತೆ ಡೈಲಿ ಸ್ಪಿರಿಚುವಲ್ ಬುಕ್ಸನ್ನು ಓದ್ತೀನಿ. ಡೈಲಿ ತಪ್ಪದೇ ಓದ್ತೀನಿ ಬುಕ್ಸ್ ಎಲ್ಲ, ಸ್ಪಿರಿಚುವಲ್ ಬುಕ್ಸು. ಡೈಲಿನೂ ಧ್ಯಾನ ಮಾಡ್ತೀನಿ. ಇನ್ನು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಈ ಧ್ಯಾನ ಡೈಲಿ ಮಾಡಬೇಕೆಂದು ಪ್ರಾರ್ಥಿಸುತ್ತಿದ್ದೇನೆ. ಮತ್ತು ನಿಮಗೂ ಈ ಧ್ಯಾನ ಮಾಡುವುದರಿಂದ ಎಷ್ಟೊಂದು ಲಾಭಗಳು ಸಿಗುತ್ತವೆ ನಿಮಗೆ. ನಿಮ್ಮ ಕಾನ್ಸಂಟ್ರೇಷನ್, ನಿಮ್ಮ ಮೆಮೊರಿ ಪವರ್ ಅದೆಲ್ಲ ತುಂಬ ಇಂಪ್ರೂವ್ ಆಗುತ್ತೆ. ಮತ್ತು ಎಷ್ಟೊಂದು ಜನಕ್ಕೆ ಎಕ್ಸಾಮ್ ಫಿಯರೂ ಇರುತ್ತೆ. ಅದೆಲ್ಲ ಈ ಧ್ಯಾನ ಮಾಡಿದ್ರೆ ತುಂಬ ಇಂಪ್ರೂವ್ ಆಗುತ್ತೆ. ಅಂದರೆ ನಿಮ್ಮ ಭಯ ಅದೆಲ್ಲ ಇರಲ್ಲ ಇನ್ನು ಧ್ಯಾನ ಮಾಡಿದ್ಮೇಲೆ. PMC ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಈ PMC ಕನ್ನಡ ಚಾನೆಲ್ ಈಗ ನನಗೆ ಈ ಅವಕಾಶ ಕೊಟ್ಟಿರುವುದಕ್ಕೆ ನಮಸ್ಕಾರಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.